ಒಂದು ಸಲ ಮಳೆಗಾಲ ಆರಂಭವಾಯಿತು. ಕತ್ತಲೆ ಮೋಡಗಳು ಆಕಾಶದಲ್ಲಿ ಹರಡಿದ್ವು. ಬಿರುಸು ಗಾಳಿಗೆ ಗಿಡಗಳು ನಲುಗಿ ಹೋದ್ವು. ಮಿಂಚು ಚುಕ್ಕೆ ಚುಕ್ಕಿಯಾಗಿ ಹೊಳಿತಾ ಇತ್ತು. ಮೈನಾ ಹಕ್ಕಿ ತನ್ನ ಮರಿಗಳ ಜೊತೆ ಎತ್ತರದ ಮರದ ಗೂಡಿನಲ್ಲಿ ಜೀವನ ನಡೆಸ್ತಾ ಇತ್ತು. ಮಳೆ ಸುರಿಯುತ್ತಿದ್ದಂತೆ ಗಾಳಿಗೆ ಗೂಡು ಅಲುಗಾಡಲು ಆರಂಭ ಆಯಿತು. ಅಷ್ಟರಲ್ಲಿ ಹತ್ತಿರದ ಮರದ ಮೇಲಿದ್ದ ಕಾಗೆ ತನ್ನ ಗೂಡು ಮಳೆಗಾಲದಲ್ಲಿ ತೊಂದರೆಯಿಂದ ಕೆಳಗೆ ಬಿದ್ದಿರುವುದನ್ನು ನೋಡಿ ಬೇಸರಗೊಂಡು ಎಲ್ಲಿ ಅಡಿಯಾಗಬೇಕೆಂಬುದನ್ನು ಹುಡುಕ್ತಾ ಇತ್ತು. ಮೈನಾ ಹಕ್ಕಿ ಈ ಕಾಗೆಯ ಸ್ಥಿತಿಯನ್ನು ನೋಡಿ ಕೂಗಿತು. ಅಯ್ಯೋ ಕಾಗೆ, ನೀನು ಈ ಮಳೆಯಲ್ಲಿ ಒಬ್ಬಳಾಗಿ ಎಲ್ಲಿ ಹೋಗ್ತೀಯಾ? ನನ್ನ ಗೂಡಿಗೆ ಬಾ, ನಾವು ಜೊತೆಯಾಗಿರೋಣ ಅಂತ ಹೇಳ್ತಾಳೆ. ಕಾಗೆ ಸ್ವಲ್ಪ ತಡವರಿಸಿಕೊಂಡು ಹೀಗೆ ಹೇಳುತ್ತೆ, ನಾನು ಖಂಡಿತವಾಗಿಯೂ ಬರ್ತೇನೆ ಮೈನಾ ಹಕ್ಕಿ, ನಿನ್ನ ನೆರವು ನನಗೆ ಬೇಕಿತ್ತು, ಧನ್ಯವಾದಗಳು ಮೈನಾ ಅಂತ ಹೇಳುತ್ತೆ. ಮೈನಾ ಕಾಗೆಗೆ ಸಹ ತನ್ನ ಗೂಡಿನಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ. ಮಳೆ ಜೋರಾಗಿ ಬಿದ್ದರೂ ಗೂಡಿಗೇನೂ ಸಮಸ್ಯೆ ಆಗಲಿಲ್ಲ. ಎರಡು ಹಕ್ಕಿಗಳ ಮಧ್ಯೆ ಎಷ್ಟೋ ಹೊತ್ತು ಮಾತುಕತೆ ನಡೆಯಿತು. ಹಳೆ ಕಾಲದ ನೆನಪುಗಳು, ಮಳೆಗಾಲದ ಕಥೆಗಳು ಇರ್ಬೋದು. 3 ದಿನಗಳ ಬಳಿಕ ಮಳೆ ನಿಂತಿತು. ಹಸಿರು ನವಿಲು ನೃತ್ಯ ಮಾಡುತ್ತಿದ್ದಂತೆಯೇ ಪ್ರಕೃತಿ ಮೆರೆಗೊಳಿಸಿತು. ಕಾಗೆ ಹೀಗಂತ ಹೇಳಿತು, ನೀನು ನನ್ನ ಜೀವ ಉಳಿಸಿದ್ದೀಯೆ ಮೈನಾ, ನಿನ್ನ ಸ್ನೇಹವನ್ನು ನಾನು ಮರೆಯುವುದಿಲ್ಲ. ಮೈನಾ ಹಕ್ಕಿ ತುಂಟ ನಗೆಯನ್ನು ಬೀರಿ ಹೇಳ್ತಾಳೆ, ನಮಗೆಲ್ಲ ಮಳೆ ಮಾತ್ರವಲ್ಲ, ಸ್ನೇಹವು ನೆರಳಾದರೆ ಸಾಕು. ಈ ಕಥೆಯ ನೀತಿ, ಸ್ನೇಹ ಯಾವಾಗಲೂ ಸಹಾಯ ಮತ್ತು ಹಂಚಿಕೆಯಿಂದ ಬೆಳೆಯುತ್ತದೆ. ಮಳೆಯಂತೆ ಬರುವ ತೊಂದರೆಗಳು ಸ್ನೇಹದ ಬಲದಿಂದ ತಕ್ಷಣವೇ ಮಾಯವಾಗ್ತದೆ.